ಇದರ ಮುಂದುವರೆದ ಭಾಗವಾಗಿ ರಾಮನಗರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಮ್ಮಿಲನ ಸಭೆಯನ್ನ ಕೂಡ ನಡೆಸಲಾಗಿದೆ. ಅವರು ಕೂಡ ತಂತ್ರಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಏನ್ ತಂತ್ರಗಾರಿಕೆ ಸ್ಟ್ರಾಟಜಿ ಅಂತ ನೋಡೋದಾದ್ರೆ ಚನ್ನಪಟ್ಟಣದ ಗದ್ದುಗೆ ಮೇಲೆ ಸಿಪಿವೈ ಕಣ್ಣು ಬಿದ್ದಿದೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ರನ್ನ ಕಣಕ್ಕಿಳಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಸಿಪಿ ಯೋಗೇಶ್ವರ್. ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ ಒಂದು ವೇಳೆ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋದ್ರೆ. ಹೀಗಾಗಿ ಕುಮಾರಸ್ವಾಮಿ ಅವರು ಎಲ್ಲಿ ನಿಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಚನ್ನಪಟ್ಟಣದಲ್ಲಿ ನಾನು ಒಂದು ವೇಳೆ ನಿಲ್ಲೋದಕ್ಕೆ ಅವಕಾಶ ಸಿಕ್ಕರೆ ನನಗೆ ಸಿಗ್ಲಿ ಅನ್ನೋದು ಅವ್ರ ಮಾತು. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದಕ್ಕೆಲ್ಲ ಮೊನ್ನೆ ಕುಮಾರಸ್ವಾಮಿಯವರು ಮಡ್ರಾಸಿಂದ ಬಂದ ಮೇಲೆ ಸಿಗ್ತಾರೆ, ತಾವೇ ಅವನ ಪ್ರಶ್ನೆ ಕೇಳಿದ್ರೆ ನಮಗೇನು ಗೊತ್ತಿಲ್ಲ. ನಾವ್ ಹೇಳ್ತೀವಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಇರಬೇಕು, ಅವರು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ನನ್ನ ಆಸೆ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ನಿಂತ್ಕೋಬಾರ್ದು, ಚನ್ನಪಟ್ಟಣದಲ್ಲೇ ಇರಬೇಕು ಅಂತ ಕಾರ್ಯಕರ್ತರನ್ನೇ ಗಲಾಟೆ ಮಾಡಿದ್ದಾರೆ ಸರ್. ನನಗೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದಕ್ಕೆಲ್ಲ ಮೊನ್ನೆ ಕುಮಾರಸ್ವಾಮಿಯವರು ಮಡ್ರಾಸಿಂದ ಬಂದ ಮೇಲೆ ಸಿಗ್ತಾರೆ, ತಾವೇ ಅವನ ಪ್ರಶ್ನೆ ಕೇಳಿದ್ರೆ ನಮಗೇನು ಗೊತ್ತಿಲ್ಲ. ನಾವ್ ಹೇಳ್ತೀವಿ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲೇ ಇರಬೇಕು, ಅವರು ರಾಜ್ಯ ರಾಜಕಾರಣದಲ್ಲಿ ಇರಬೇಕು ಅಂತ ನಾನು ಹೇಳ್ತೀನಿ. ನನ್ನ ಆಸೆ. ಇದು ಸಿಪಿ ಯೋಗೇಶ್ವರ್ ಅವರ ಮಾತು. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಭಾಗದಲ್ಲೇ ಇರಬೇಕು, ಇನ್ಫ್ಯಾಕ್ಟ್ ರಾಜ್ಯ ರಾಜಕಾರಣದಲ್ಲಿ ಉಳಿಬೇಕು ಅನ್ನೋದು ನಮ್ಮ ಆಸೆ ಅಂತ ತಿಳಿಸ್ತಾ ಇದ್ರು. ಏನೇ ಹೇಳಿದ್ರು ಕೂಡ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಗಮನಿಸ್ತಾ ಇದ್ವಿ ನಾವು, ಚನ್ನಪಟ್ಟಣದ ಗದ್ದುಗೆ ಮೇಲೆ ಸಿಪಿ ಯೋಗೇಶ್ವರ್ ಅವರ ಕಣ್ಣು ಬಿದ್ದಿದೆ. ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಫೈನ್ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್. ಈಗ ಪ್ರಶ್ನೆ ಇರೋದು ಸಮನ್ವಯತೆಯ ಕೊರತೆ ಹೋಬಳಿ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಎದ್ದು ಕಾಣ್ತದೆ ಬಿಜೆಪಿ ಜೆಡಿಎಸ್ ನಡುವೆ ಅಂತ. ಸೊ ಇದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಏನೆಲ್ಲ ತಂತ್ರ ಪ್ರತಿತಂತ್ರಗಳನ್ನ ಹೂಡ್ಲಾಗ್ತಾ ಇದೆ ಒಂದು ಪ್ರಶ್ನೆ. ಎರಡನೇದು ಸಿಪಿ ಯೋಗೇಶ್ವರ್ ಅವರ ಸ್ಟ್ರಾಟಜಿ. ಈಗ ಅವರು ಬಾಯಿ ಮಾತಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಉಳಿಬೇಕಂದ್ರೂ ಕೂಡ ಚನ್ನಪಟ್ಟಣದ ಆಸೆ ಇರೋದು ಅವರ ಮಾತು ಕೃತಿಗಳಲ್ಲಿ ಆಗಾಗ ವ್ಯಕ್ತ ಆಗ್ತಾ ಇದೆ. ಸೊ ಏನೆಲ್ಲ ಡೀಟೇಲ್ಸ್, ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಮಮತಾ, ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಏನಿದೆ ಇದು ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿರುವಂಥ ಕ್ಷೇತ್ರ. ಜೊತೆಗೆ ಮೈತ್ರಿ ಆಗುವಂಥ ವಿಚಾರ ಏನಿದೆ, ಯಾಕಂದರೆ JDS ಹಾಗೂ BJP ಕಾರ್ಯಕರ್ತರು ನೇರ ಹಣಾಹಣಿಯನ್ನು ನಡೆಸಿರುವಂಥದ್ದು ಕೂಡ ಇದೇ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ. ಹಾಗಾಗಿ ಇಬ್ಬರು ಕೂಡ ಒಂದಾಗಬೇಕು ಅಂತಂದರೆ ಒಂದಷ್ಟು ರೀತಿಯ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಎಲ್ಲವೂ ಕೂಡ ಇರ್ತವೆ. ಎಲ್ಲವನ್ನು ಕೂಡ ಸರಿ ಮಾಡಬೇಕು ಅಂತ ವರಿಷ್ಠರು ಹೇಳಿದ್ರು ಕೂಡ ಸ್ಥಳೀಯ ಮಟ್ಟದಲ್ಲಿ ಆ ಒಂದು ಸಮತೋಲನ ಕಾಣ್ತಲ್ಲ ಅನ್ನೋದು ಕೂಡ ಕೆಲವು ಕಡೆ ವ್ಯಕ್ತವಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇದೀಗ ಮೈತ್ರಿ ಸಮ್ಮಿಲನ ಸಭೆಗಳನ್ನು ಕೂಡ BJP JDS ಒಟ್ಟಿಗೆ ಆಯೋಜನೆ ಮಾಡಿರುವಂಥದ್ದು. ಇವತ್ತು ಕೂಡ ರಾಮನಗರದಲ್ಲಿ ಮೈತ್ರಿ ಸಮ್ಮಿಲನ ಸಭೆಯನ್ನು ಕೂಡ ನಡೆಸಲಾಯಿತು. ಮಾಜಿ ಸಚಿವ CP ಯೋಗೇಶ್ವರ್ ಹಾಗೂ JDSನ ಮಾಜಿ ಶಾಸಕ A ಮಂಜುನಾಥ್ ಅವರು ಕೂಡ ಎರಡೂ ಪಕ್ಷದ ಕಾರ್ಯಕರ್ತರನ್ನ ಸೇರಿಸಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಕೂಡ ಬಂದು ಎರಡೂ ಪಕ್ಷದ ಕಾರ್ಯಕರ್ತರು ನನ್ನ ಗೆಲುವಿಗಾಗಿ ಒಂದಾಗ್ತಾರೆ ಅನ್ನೋದು ಖುಷಿ ವಿಚಾರ ಅಂತ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಏನಿದೆ, ಇಲ್ಲಿ ರಾಜಕೀಯ ಬೇರೆ ರೀತಿಯಾದಂಥ ಒಂದು ತಿರುವನ್ನು ಪಡೆಯುವಂಥ. ಯಾಕಂದ್ರೆ CP ಯೋಗೇಶ್ವರ್ ಅವರು ಈ ಒಂದು ಮೈತ್ರಿಗೆ ಒಪ್ಪಲಿಕ್ಕೆ ಕಾರಣವೇ ಅವ್ರಿಗೆ ಆ ಕ್ಷೇತ್ರ ಸಿಗುತ್ತೆ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕ್ಷೇತ್ರವನ್ನು ಬಿಟ್ಕೊಡ್ತಾರೆ ಅನ್ನೋ ನಂಬಿಕೆಯಿಂದ, ಹಾಗಾಗಿ ಅವರು ಕ್ಷೇತ್ರದಿಂದ ಬಿಟ್ಟೋಗಬಾರ್ದು ಅನ್ನೋದು ಕೂಡ ಕಾರ್ಯಕರ್ತರ ಒತ್ತಾಯ ಆಗಿರುವಂಥದ್ದು. ನಿನ್ನೆಯಷ್ಟೇ JDS ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಎಲ್ಲರ ಒಂದು ಒತ್ತಾಯ ಇದಾಗಿತ್ತು. ಹಾಗಾಗಿ ಮುಂದೆ ಯಾವ ರೀತಿಯಾದಂಥ ಒಂದು ತಿರುವನ್ನು ಇದು ಪಡೆದುಕೊಳ್ಳುತ್ತೆ, CP ಯೋಗೇಶ್ವರ್ ಅವರ ರಾಜಕೀಯ ತಂತ್ರಗಾರಿಕೆ ಏನು ಅನ್ನೋದು ಇನ್ನೂ ಕೂಡ ಸಾಕಷ್ಟು ರೀತಿಯ ಒಂದು ಮೇಲ್ನೋಟಕ್ಕೆ ಅವರು ಚನ್ನಪಟ್ಟಣದಲ್ಲೇ ಕುಮಾರಸ್ವಾಮಿ ಉಳಿಬೇಕು ಅಂತ CP ಯೋಗೇಶ್ವರ್ ಹೇಳಿದ್ರು ಕೂಡ ಅದರ ಒಳ ಅರ್ಥ ಏನಿದೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಹಾಗಾಗಿ ಈಗ ಮೈತ್ರಿಯಾಗಿ ಒಟ್ಟಾಗಿ ಕೆಲಸ ಮಾಡಿದ್ರು ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಇದರಲ್ಲಿ ಯಾವ ರೀತಿ ಹೊಂದಾಣಿಕೆಯನ್ನು ಮಾಡ್ಕೊಂಡು ಹೋಗ್ತಾರೆ, ಮೈತ್ರಿ ನಿಯಮ ಆಗ ಯಾವ ರೀತಿ ಪಾಲನೆ ಆಗುತ್ತೆ ಅನ್ನೋದನ್ನು ಕೂಡ ಕಾದಷ್ಟೇ ನೋಡಬೇಕಾಗಿರುವಂಥದ್ದು ಮಮತಾ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ ವಿನಯ್. ಪ್ರಮುಖವಾಗಿ ರಾಮನಗರದ ಹಿಡಿತ ಅಂತೂ ಕೈತಪ್ಪಿದೆ JDS ಅನ್ನೋ ಮಾತಿದೆ. ಚನ್ನಪಟ್ಟಣವನ್ನ ಕೂಡ ಬೇರೆ ಯಾರಿಗೂ ಬೈ ಎಲೆಕ್ಷನ್ ಆಗಿ ಬಿಟ್ಕೊಟ್ಬಿಟ್ರೆ ಅಲ್ಲೂ ಕೂಡ ಹಿಡಿತ ತಪ್ಪುತ್ತೆ ಅನ್ನುವಂತಹ ಆತಂಕ JDS ಕಾರ್ಯಕರ್ತರು ಇದ್ದಿರಬಹುದು. ಇದು JDS ನಾಯಕರ ಗಮನಕ್ಕೆ ಬಂದಾಗ ಅವ್ರ ರಿಯಾಕ್ಷನ್ ಯಾವ ರೀತಿ ಇದೆ, JDS ಕಾರ್ಯಕರ್ತರ ಒತ್ತಡಕ್ಕೆ ಅವ್ರು ಹೇಳಿದ್ದೇನು ಅಂತ? ಖಂಡಿತವಾಗ್ಲೂ ಮಮತಾ, ಇದೇ ವಿಚಾರ ನಿನ್ನೆ ಸಭೆಯಲ್ಲಿ JDS ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಲ್ಲೇ ಇದ್ರೆ JDS ನ ಅಸ್ತಿತ್ವ ಉಳಿಯುತ್ತೆ.
ಆಗುತ್ತೆ. ಜೊತೆಗೆ ಈಗಾಗಲೇ ರಾಮನಗರ ಕ್ಷೇತ್ರವನ್ನು ಕಳೆದುಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ JDSಗೆ ಬಂದು ಅದನ್ನು ಬಿಟ್ಕೊಟ್ಟಾಗಿದೆ. ಉಳಿದಿರುವಂಥ ಚನ್ನಪಟ್ಟಣ ಕ್ಷೇತ್ರ ಏನಿದೆ ಅದನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಕುಮಾರಸ್ವಾಮಿ ಅವರ ಒಂದು ಇರುವಿಕೆ ಬಹಳ ಮುಖ್ಯ ಆಗುತ್ತೆ. ನಿನ್ನೆಯೂ ಕೂಡ ಈ ಎಲ್ಲ ಅಭಿಪ್ರಾಯಗಳನ್ನು ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ ಅವರ ಮುಂದೆ ಹೇಳಿದರು. ಯಾಕೆಂದರೆ ಮಂಡ್ಯಕ್ಕೆ ಹೋಗೋದಾದರೆ ಕುಮಾರಸ್ವಾಮಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕಳಿಸ್ಬೇಡಿ, ನೀವೇ ಬೇಕಾದರೆ ಮಂಡ್ಯಕ್ಕೆ ಹೋಗಿ ಅನ್ನೋ ಮಾತನ್ನು ಕೂಡ ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಯಕರ್ತರು ಹೇಳಿರುವಂಥದ್ದು. ಹಾಗಾಗಿ ಇದನ್ನು ವರಿಷ್ಠರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ಯಾಕೆಂದರೆ ಇಲ್ಲಿರುವಂಥ ತಳಮಟ್ಟದ ಕಾರ್ಯಕರ್ತರೇನಿದ್ದಾರೆ ಇವರನ್ನು ಬಿಟ್ಟು ಇವರೇನಾದರೂ ಲೋಕಸಭೆ ಚುನಾವಣೆಗೆ HDK ಸ್ಪರ್ಧೆ ಮಾಡಿದ್ರೆ ಇಲ್ಲಿ ಹಿಡಿತ ಹೋಗುತ್ತೆ ಅನ್ನೋದು ಕೂಡ JDSಗೆ ಆತಂಕ ಇದೆ. ಹಾಗಾಗಿ ನೋಡಬೇಕಾಗಿದೆ HD ಕುಮಾರಸ್ವಾಮಿ ಅವರೇ ಮಂಡ್ಯ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡ್ತಾರಾ ಅಥವಾ ನಿಖಿಲ್ ಕುಮಾರಸ್ವಾಮಿಯನ್ನ ಅಲ್ಲಿ ಕಳಿಸಿ ಅವರು ಇಲ್ಲೇ ಉಳ್ಕೊಳ್ತಾರಾ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಕುಮಾರಸ್ವಾಮಿ ಅವರ ಸ್ಟ್ರಾಟರ್ಜಿ ಮತ್ತೊಂದು ರೀತಿಯೇ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಮುಂಬರುವ ವಿಧಾನಸಭಾ ಚುನಾವಣೆ ಏನಿದೆ ಆ ಚುನಾವಣೆಯಲ್ಲಿ ಅವರು ರಾಮನಗರಕ್ಕೆ ಬಂದು ಸ್ಪರ್ಧೆ ಮಾಡಿ CP ಯೋಗೇಶ್ವರ್ ಅವರಿಗೆ ಚನ್ನಪಟ್ಟಣವನ್ನು ಬಿಡ್ಕೊಡ್ತಾರೆ ಅನ್ನೋ ಒಂದಷ್ಟು ಮಾತುಗಳು ಕೂಡ ಇರುವಂಥದ್ದು, ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಆದರೆ ಅದು ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ, ಅದನ್ನು ಕಾರ್ಯಕರ್ತರು ಒಪ್ತಾರಾ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.